ಜೊತೆ ನನ್ನ ಕಥೆ. ಇಂಡಸ್ಟ್ರಿಯಲ್ಲಿ ಟೈಮ್ ಈಸ್ ಮನಿ. ನಾನು ಒಂದು ಪ್ರೊಡಕ್ಷನ್ ಮಾಡಿ ಆಲ್ಮೋಸ್ಟ್ ಸುಮಾರು ಲಕ್ಷಗಟ್ಟಲೆ ಕಳ್ಕೊಂಡ್ವಿ. ಕೈ ಇಟ್ಟಿದ್ದೆಲ್ಲ ಫುಲ್ ರಿಸಲ್ಟೇ ಬರಬೇಕು ಅಂತೇನಿಲ್ವಲ್ಲ, ಲಕ್ಷಾಂತರ ರೂಪಾಯಿ ಹೋಯ್ತು. ನಮಗೆ ಗೊತ್ತದ್ರ ಕಷ್ಟ ಏನು. ಆ್ಯಕ್ಟರ್ಗಳಿಗೆ ಏನೂ ಕಷ್ಟ ಇಲ್ಲ. ನಾವು ಹೋಗ್ತಾ ನಮ್ಮ ಟ್ಯಾಲೆಂಟ್ನ ತೊಗೊಂಡು ಹೋಗಿ ಬರ್ತಾ ದುಡ್ಡು ತೊಗೊಂಡು ಬರ್ತೀವಿ ಅಂದರೆ ಇನ್ನೇನಿದೆ ಕಷ್ಟ ನಮಗೆ. ಇವತ್ತು ಹೆಂಗಾಗಿದೆ ಅಂದರೆ 20 ಜನನ ಹೊಸಬ್ರನ್ನ ಹಾಕೊಂಡು ನಿಮಗೆ ಕಪ್ಪೆಲಿಟ್ಟಿರೋ ತಕ್ಕಡಿಲಿಟ್ಟಿರೋ ಕಪ್ಪೆಗಳ ಥರ ಆಗ್ಬಿಡುತ್ತೆ. ಯಾರ ನೋಡಿ ಯಾರು ಏನು ಕಲಿತಾರೆ. ಇದು ನಾನು ಶಾರದಾ ಕೊಟ್ಟಿದ್ದು ಬೆಳ್ಳಿ ನಾಣ್ಯನೇ. ಶಾರದಾ ಅತ್ತೆ ಎಲ್ಲೇ ಇದ್ರು ಹುಡುಕೋ ಜವಾಬ್ದಾರಿ ನಂದು. ಎಷ್ಟು ಎಪಿಸೋಡ್ಸ್ ಆಯ್ತು ಇಲ್ಲಿವರೆಗೂ? ಎಪಿಸೋಡ್ಗಳು ಅಂತ ಲೆಕ್ಕ ಹಾಕಿದ್ರೆ ಅದೇನೋ ನಮ್ಮ ಅದೃಷ್ಟಕ್ಕೆ ನಾನು ಮಾಡಿರೋ ಸೀರಿಯಲ್ಗಳು ಎಷ್ಟೊಂದು ಸಾವಿರಾರು ಎಪಿಸೋಡ್ ಓಡಿದೆ. ಆ ಲೆಕ್ಕ ಹಾಕಿದ್ರೆ ಒಂದು 15-20 ಸಾವಿರ ಎಪಿಸೋಡ್ಗಳೇ ಮಾಡಿದ್ದೀನಿ. ಗುಪ್ತಗಾಮಿನಿ 1000 ದಾಟ್ತು, ಬದುಕು 1000 ದಾಟ್ತು, ಪ್ರೀತಿ ಇಲ್ಲದ ಮೇಲೆ 1000 ದಾಟ್ತು, ಮನೆ ಒಂದು 3 ಬಾಗ್ಲೊಂದು ದಾಟು ಅನ್ಸುತ್ತೆ. ಆ ಥರ ಲೆಕ್ಕ ಹಾಕೊಂಡ್ರೆ ಎಷ್ಟೊಂದು 1000 ದಾಟಿರೋದು. ಅನೇಕ ಸಾವಿರ ಎಪಿಸೋಡ್ಗಳ ಸರದಾರರು ನಾವೆಲ್ಲ. ಮೂಲ ಯಾವರು? ಮೂಲ ಬೆಂಗಳೂರೇ. ಅಪ್ಪ ಚನ್ನಪಟ್ಟಣ, ಅಮ್ಮ ಮೇಲ್ಕೋಟೆ. ನಾನು ಹುಟ್ಟು ಬೆಳೆದಿದ್ದರೆ ಬೆಂಗಳೂರೇ. ನಾನು ನನ್ನ ತಮ್ಮ ನನ್ನ ತಂಗಿ ಎಲ್ಲ ನಾವೆಲ್ಲ ಹುಟ್ಟು ಬೆಳೆದಿದ್ದು ಬೆಂಗಳೂರೇ. ಬೆಳೆದಿದ್ದೆಲ್ಲ ತ್ಯಾಗರಾಜನಗರ. ಆಮೇಲೆ ಈ ಕಡೆ ಕದನಹಳ್ಳಿ ಕ್ರಾಸ್ ಬನಶಂಕರಿ, ಅಲ್ಲಿ ಸ್ವಂತ ಮನೆ ಇತ್ತು. ನಮ್ಮ ತಾಯಿ ಕೂಡ ವರ್ಕಿಂಗ್ ವುಮೆನ್ನು. ಫ್ಯಾಕ್ಟ್ರಿ ಬಸ್ ಇಲ್ಲಿವರೆಗೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮನೇನು ಬಾಡಿಗೆ ಕೊಟ್ಬಿಟ್ಟು ನಾವು ಬಾಡಿಗೆಲಿದ್ವಿ ತ್ಯಾಗರಾಜನಗರದಲ್ಲಿ. ಯಾಕೆ ನಾನು NR ಕಾಲೋನಿ ತನಕ ಬಸ್ ಇತ್ತು ಅವಾಗ. ಓಕೆ. ಸೊ ಕೆಲಸ ಮಾಡ್ತಿದ್ರ ಅಮ್ಮ ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಅಂತ NK ಅಂತ ಒಂದು ಕಂಪ್ನಿ ಇತ್ತು. ಈ ಗಾಡಿಗಳಿಗೆ ಸ್ಪೀಡೋಮೀಟರ್ ಬರುತ್ತಲ್ಲ, ಒಂದು ಲೂನಾ ಸುವೇಗದಿಂದ ಹಿಡಿದು ಏರೋಪ್ಲೇನ್ ತನಕ ಸ್ಪೀಡೋಮೀಟರ್ಗಳು ತಯಾರಿಸ್ತಿದ್ದಂಥ ಕಂಪ್ನಿ ಇದೆಯಲ್ಲ. ಸ್ಟಮ್ಶೂಲೆ ಸೋಮಪ್ಪ ಇದೆಯಲ್ಲ, ಸ್ಪ್ರಿಂಗ್ಸ್ ಅಂತ, ಅದ್ರ ಪಕ್ಕದೇ NK ಇದ್ದಿದ್ದು ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಅಂತಿತ್ತು, ಕೋರಮಂಗಲ ಫೋರಮ್ ಹತ್ರ. ಸ್ಟಮ್ಶೂಲೆ ಸೋಮಪ್ಪ ಪಕ್ಕದೇ ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್, ಒಂದೇ ಕಾಂಪೌಂಡ್ ವ್ಯತ್ಯಾಸ ಅಷ್ಟೇ. ಇದು ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ NK ಅಂತ, N ಕೃಷ್ಣನ್ ಅಂತ ಅವ್ರ ಹೆಸರು. ಅವ್ರ ಹೆಸರು NK ಅಂತ ಇಟ್ಟಿದ್ರು. ಪಕ್ಕದೇ SSS ಸ್ಟಮ್ಶೂಲೆ ಸೋಮಪ್ಪ ಇದು ಸ್ಪ್ರಿಂಗ್ಸ್. ಓಕೆ. ತಂದೆಯವರು ಆಗ್ರೋಮೋರ್ ಲಿಮಿಟೆಡ್ ಅಂತಿತ್ತು ಇಲ್ಲಿ ಮೈಸೂರು ರೋಡ್ ಬ್ಯಾಟರಾಯನಪುರ. ಪೆಸ್ಟಿಸೈಡ್ಸ್ ಕೀಟನಾಶಕಗಳು, ಅಲ್ಲಿ ಬಾಯ್ಲರ್ ಆಪರೇಟರ್ ಆಗಿದ್ರು. ಯಾವುದಕ್ಕೆ ಎಷ್ಟು ಕೆಮಿಕಲ್ ಏನಿತ್ತಂತೆಲ್ಲ ತಲೆಯಲ್ಲೇ ಇರೋದು ಅವ್ರಿಗೆ ಲೆಕ್ಕಾಚಾರ. ಓಕೆ. ಸೊ 3 ಜನ ಮಕ್ಕಳು ನೀವು? 3 ಜನ. ನಾನೇ ದೊಡ್ಡವನು. ಗೋಕುಲ್ ಇಂಡಸ್ಟ್ರಿಗೆ ಬಂದ. ನನ್ನ ತಂಗಿನೂ ಡ್ಯಾನ್ಸು ಡ್ರಾಮಾ ಎಲ್ಲ ಮಾಡ್ತಿದ್ಲು, ಬಟ್ ಅವಳು ಟೀಚಿಂಗ್ ಪ್ರೊಫೆಷನ್ಗೆ ಹೊಟ್ಟೋಗಿ ಈಗ ಅಪೋಲೋ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಳೆ. ನಮ್ಮ ದೇಶದ ಪ್ರತಿಯೊಂದು ಹೆಣ್ಣಿಗೂ ರಾಮನೇ ಇಷ್ಟ, ಆದರೆ ನನಗೆ ರಾವಣ ಇಷ್ಟ. ಇವತ್ತಿಗೆ ಒಂಥರ ನಮ್ಮ ಅಪ್ಪ ಅಮ್ಮನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಾವಂತೂ ಬೀದಿಲಿ ಬೆಳೆದವರು, ನಾನು ನನ್ನ ತಮ್ಮ ಬೀದಿಲಿ ಬೆಳೆದವರು. ನನ್ನ ತಮ್ಮ ಅಟ್ಲೀಸ್ಟ್ ವಾಸಿ ಫಸ್ಟ್ ರ್ಯಾಂಕ್ ತೊಗೊಳ್ಳೋನು, ಗೋಕುಲ್ ಓದೋದ್ರಲ್ಲಿ ಚೆನ್ನಾಗಿದ್ದ. ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಒಳ್ಳೆ ಮೆಮೊರಿ ಇರ್ತಿತ್ತು, ಬಟ್ ತರಲೆಗಳು ಜಾಸ್ತಿ. ಇನ್ನೆಲ್ಲಿ ನನಗೆ ಈಗ ನಾವು ಬೆಂಗಳೂರು ಅಂದರೆ ನಿಮ್ಗೆ ಗೊತ್ತಲ್ವ, ಒಂಥರ ಹೆಂಗೆ ಅಂದರೆ ಗ್ಯಾಂಗ್ಗಳೇ ಜಾಸ್ತಿ. ಬೇಸಿಗೆ ಶಿಬಿರ ಬಂದ್ಬಿಟ್ರಂತು, ಬೇಸಿಗೆ ರಜೆ ಬಂದ್ಬಿಟ್ರಂತು, ನಮ್ಮನ್ನು ಹಿಡಿದು ಕಟ್ಟಾಕದೇ ಒಂದು ದೊಡ್ಡ ಸಾಹಸ ಹೊಡೋದು ನಮ್ಮ ತಾಯಿಗೆ ನಮ್ಮ ತಂದೆಗೆ. ನಮ್ಮ ತಂದೆ ಬಿಡಿ ಹೇಗೋ ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗಿ ಬಂದ್ಬಿಡೋರು, ನಮ್ಮ ತಾಯಿ ವಾಲಂಟ್ರಿ ತೊಗೊಂಬಿಟ್ರು. ಅರ್ಧ ನನ್ನ ಕಾಟಕ್ಕೆ ತೊಗೊಂಬಿಟ್ರು ಅನ್ನೋ ಅಂತ ಅನ್ಸುತ್ತೆ ಒಂದೊಂದ್ಸಲ. ಅಷ್ಟು ಕಾಟ್ಲೆ ನಾನು ಚಿಕ್ಕದ್ರಲ್ಲಿ. ನನಗೆ ಈ ಗೋಲಿ ಆಡೋ ಅಷ್ಟು ಕಿಕ್ಕು ಯಾವ ಕ್ರಿಕೆಟಲ್ಲೂ ಕೊಡಲಿಲ್ಲ. ಬೀದಿಲಿ ಗೋಲಿ ಲಗೋರಿ ಬುಗುರಿ ಆಡೋ ಅಷ್ಟು ಮಜಾ ನಮ್ಗೆ ಈ ಥರ ಸಫಾಸ್ಟಿಕೇಟ್ ವೈಟ್ ಕಲರ್ ಗೇಮ್ಗಳು ಕೊಡಲೇ ಇಲ್ಲ. ಇನ್ನೆಲ್ಲಿ ಬೀದಿಲಿ ಹಾಳಾಗೋಗ್ಬಿಡ್ತಾರೋ ಅಂತ ಕರ್ಕೊಂಡೋಗಿ ಬೇಸಿಗೆ ಶಿಬಿರ ಅಂತ ಸ್ಟಾರ್ಟ್ ಆಯಿತು, ಕಲಾ ಸಂಕುಲ ಅಂತ ನಮ್ಮ ಮನೆ ಹತ್ರ. ಅಲ್ಲಿ ಹಾಕಿದ್ರು, ಬೈಕೊಂಡೇ ಹೋಗ್ತಿದ್ವಿ. ಬಟ್ ಇವತ್ತಿಗೆ ಏನು ನಾವು ಪ್ಯಾಷನ್ ಆಗಿ ತೊಗೊಂಡು ಅದು ಇವತ್ತಿಗೆ ಪ್ರೊಫೆಷನ್ ಆಗೋಯ್ತು. ಇವತ್ತಿಗೆ ಅದೇ ಅನ್ಕೊತೀನಿ, ಬೀದಿಲೇ ಬೆಳೆದ್ಬಿಡ್ತಿದ್ವಿ, ಏನೂ ಕಲಿತಿರ್ಲಿಲ್ಲ. ಕರ್ಕೊಂಡೋಗಿ ಎಳ್ಕೊಂಡೋಗಿ ಅಲ್ಲಿ ಕಟ್ ಹಾಕಿದ್ರಲ್ಲ, ಕಲೀರಿ ಡ್ಯಾನ್ಸು ಡ್ರಾಮಾ ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲೀರಿ, ಕರಾಟೆ ಕ್ಲಾಸಸ್ಗೆಲ್ಲ ಸೇರಿಸಿದ್ರಲ್ಲ. ಸೊ ಅದು ಬರ್ತಾ ಹೇಗಾಗೋಯ್ತು ಅಂದರೆ ನಮಗೆ ಇವತ್ತಿಗೆ ಪ್ರೊಫೆಷನ್ ಆಗೋಯ್ತು ನೋಡಿ. ಇಲ್ಲಿ ಕಲಾ ಸಂಕುಲ ಅಂತನಾ? ಕಲಾ ಸಂಕುಲ. ಅಶೋಕ್ ನಿಟ್ಟೂರು ಇದಾರಲ್ಲ, ಅಶೋಕ್ ನಿಟ್ಟೂರು ನೀನಾಸಂ ಸ್ಟೂಡೆಂಟು, ವೆರಿ ಸೀನಿಯರ್ ಅವರು ಅಶೋಕ್ ಸರು. ಅವರು ಕಲಾ ಸಂಕುಲ ಅಂತ ಸ್ಟಾರ್ಟ್ ಮಾಡೋದು. ಕದನಹಳ್ಳಿ ಕ್ರಾಸಲ್ಲಿ ಶ್ರೀಕೃಷ್ಣ ಕಲ್ಯಾಣ ಮಂಟಪ ಅಂತ ಒಂದಿತ್ತು. ಅದು ಎವ್ರಿ ಟೈಮ್ ಏನು ಬ್ಯುಸಿ ಇರಲ್ವಲ್ಲ, ಕಲ್ಯಾಣ ಮಂಟಪಗಳು ಗೊತ್ತಲ್ಲ, ಏನಾದ್ರು ಸೇಲ್ ಅದು ಇದು ಆಗ್ತಾರೆ. ಇವರು ಅದನ್ನು ಈ ಥರ ಬೇಸಿಗೆ ಶಿಬಿರಗಳು ನಡೆಸೋದಕ್ಕೆ ಮಾಡೋರು. ಕಾಶಿನಾಥ್ ಸರ್ ಎವ್ರಿ ಇಯರ್ ನಮ್ಗಳಿಗೆ ಕಾಶಿನಾಥ್ ಸರ್ ಬಂದು ಗೈಡೆನ್ಸ್ ಇರೋದು. ವಜ್ರಮುನಿಯವ್ರು ಬರೋರು, ಅವ್ರನ್ನೆಲ್ಲ ನಾವು ಕಣ್ಣು ಮುಂದೆ ನೋಡ್ಕೊಂಡು ಬೆಳೆದ್ಬಿಟ್ವಿ. ಕಾಶಿ ಸರ್ನ, ವಜ್ರಮುನಿ ಸರ್ನ ಅಲ್ಲೇ ಒಂದು ಇದು ಮಾಡೋದು. ಕೊನೆಗೆ ನಮ್ಮ ತಾಯಿ ಅಲ್ಲಿ ಮಹಿಳಾ ಇದರಲ್ಲಿ ಮೆಂಬರು ಆಗಿದ್ರು. ತುಂಬ ಚೆನ್ನಾಗಿ ನಡೆಸಿದ್ರು ಕಲಾ ಸಂಕುಲ ಅಂತ. ಆಮೇಲೆ ಅದು ಕುಮಾರಸ್ವಾಮಿ ಲೇಔಟ್ಗೆ ಶಿಫ್ಟ್ ಆಯಿತು. ಒಂದು CA ಸೈಟಲ್ಲಿ ಮಾಡಿದ್ರು, ಒಂದು ತೆಂಗಿನ ಗರಿಲೆ ಗುಡಿಸಲು ಥರ ಕಟ್ಕೊಂಡು ಮಾಡಿದ್ದು. ತುಂಬ ಹೋರಾಟ ಮಾಡಿದ್ವಿ ಅವಾಗ ಅದನ್ನು ಜಾಗನ ಸ್ವಂತ ಮಾಡ್ಕೊಳ್ಳೋಕ್ಕೆ ಅಂತ, ಬಟ್ ಆಗಲಿಲ್ಲ. ಬಟ್ ತುಂಬ ಜನ ಮಕ್ಕಳು ಅದರಿಂದ ಔಟ್ಪುಟ್ ಬಂದರು. ನಮ್ಮ ಪ್ರಕಾಶ ಇದೆ ಗೊತ್ತಾ, ಕುರಿ ಪ್ರಕಾಶ. ಕುರಿ ಪ್ರಕಾಶ ನಾವೆಲ್ಲ ಒಂದೇ ಜಾಗದಲ್ಲೇ ಕಲ್ತಿದ್ದು. ನಮಗೆಲ್ಲ ಡ್ಯಾನ್ಸ್ ಗುರು ಅವನೊಂಥರ ಹಂಗೆ ಹೇಳಬೇಕು ಅಂದರೆ ನಮ್ಮ ಪ್ರಕಾಶ ನಮಗಿಂತ ಸೀನಿಯರು. ಸೊ ಅಲ್ಲಿಂದ ತುಂಬ ಜನ ಇಂಡಸ್ಟ್ರಿಗೆ ಬಂದ್ವಿ. ಅನಿತಾ ಅಂತ ಕೂಡ ಒಳ್ಳೆ ಯೂನಿಯನ್ ಡ್ಯಾನ್ಸರ್ ಕೂಡ. ಅನಿತಾ ಮಾಸ್ಟರ್ ಕಾರ್ಡ್ ತಗೊಳ್ಳಿಲ್ಲ ಅಷ್ಟೇ. ಮಾಂಗಲ್ಯ ಧಾರಾವಾಹಿ ಬರ್ತಿತ್ತು ಗೊತ್ತಾ, ಮಾಂಗಲ್ಯಲ್ಲಿ ಫ್ರಂಟ್ ಇಬ್ಬರು ಡ್ಯಾನ್ಸ್ ಮಾಡ್ತಾರಲ್ಲ, ಸಂಗೀತ ಅನಿತಾ, ಶಾರ್ಟ್ ಆಗಿದ್ದು ಹುಡುಗಿ ಅನಿತಾ, ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಕಲಾ ಸಂಕುಲದ ಔಟ್ಪುಟ್ಸೇ ನಾವೆಲ್ಲ. ಕೊನೆಗೆ ಯಾವ ರೇಂಜ್ಗೆ ಕುಮಾರ್, ನಿಮಗೆ ಕಿರಾತಕಾಲ ಡಿಸ್ಟ್ರಿಬ್ಯೂಟರ್ಸ್ ಅಲ್ವಾ ಅವರು, ಆರ್ಯ ಮೌರ್ಯ ಎಂಟರ್ಪ್ರೈಸಸ್ ಡಿಸ್ಟ್ರಿಬ್ಯೂಷನ್. ಅವರು ಆರ್ಯ ಮೌರ್ಯ ಅಂತ ಅವಳಿ ಜವಳಿ ಮಕ್ಕಳಾಯ್ತು. ಅದರ ಹೆಸರಲ್ಲೇ ಕುಮಾರ್ ಗೌಡ, ನಿಮ್ಗೆ ಗೊತ್ತಿರಬೇಕು, ಡಿಸ್ಟ್ರಿಬ್ಯೂಟರ್. ಅನಿತಾ ಗಂಡನೇ ಅವರು, ಆರ್ಯ ಮೌರ್ಯ ಎಂಟರ್ಪ್ರೈಸಸ್. ಅನಿತಿಂದು ಇಂಟರ್ವ್ಯೂ ಮಾಡ್ಬೋದು ನೀವು, ಚೆನ್ನಾಗಿರುತ್ತೆ. ತುಂಬ ವಿಷಯ ತಿಳ್ಕೋ. ಎಷ್ಟು 100 ಸಿನಿಮಾಗಳಿಗೆ ಡ್ಯಾನ್ಸ್ ಮಾಡಿದ ಹುಡುಗಿ ಅಲ್ವಾ ಅನಿತಾ?
ಓಕೆ. ಸೊ ನೀವೆಲ್ಲ ಆ ಥಿಯೇಟರ್ ಗ್ರೂಪಲ್ಲಿ ಅದೇ ಥಿಯೇಟರ್ ಗ್ರೂಪಿಂದನೇ ಬಂದವರು ನಾವೆಲ್ಲ. ಕಲಾ ಸಂಕುಲ ಅನ್ನೋ ಒಂದು ಸಂಸ್ಥೆ ಏನಿತ್ತು ಅದರಿಂದ ಔಟ್ಪುಟ್ಗಳು ನಾವೆಲ್ಲ, ಪ್ರಕಾಶು, ನಾನು, ಅನಿತಾ, ಗೋಕುಲು, ನಾವೆಲ್ಲ ಅಲ್ಲಿಂದನೇ ಬಂದವರು. ಎಷ್ಟೇ ವಯಸ್ಸಿಗೆ ಸೇರ್ಕೊಂಡಿರಲಿಲ್ಲ ಕಲಿಯೋಕ್ಕೆ? ಲೆಕ್ಕಕ್ಕೆ ನನಗೆ ಅವಾಗ 14-15 ವರ್ಷ, ಸ್ಕೂಲಲ್ಲಿ ಇದ್ದೆ ಅಂದರೆ ಲೆಕ್ಕಕ್ಕೆ, ಹೈಸ್ಕೂಲು. ಓಕೆ. ಸೊ ಏನಲ್ಲಿ ಆ್ಯಕ್ಟಿಂಗು, ಡ್ಯಾನ್ಸ್ ಎಲ್ಲ ಆ್ಯಕ್ಟಿಂಗು, ಡ್ಯಾನ್ಸು, ಕರಾಟೆ ಕ್ಲಾಸಸ್ಸು, ಸ್ಟೇಜ್ ಮುಂದೆ ಸ್ಟೇಜ್ ಹಿಂದೆ ಎಲ್ಲ ನಾವುಗಳೇ ಮಾಡಬೇಕಲ್ಲ. ಅದೆಲ್ಲ ಕಲ್ತ್ರೇ ತಾನೆ. ಪ್ರತಿಯೊಂದೂ ಕಸ ಗುಡಿಸೋದ್ರಿಂದ ಇದು ಪೊಡಕೆನೂ ಹಿಡಿದಕ್ಕೆ ರೆಡಿ ಇರಬೇಕು, ಮೇಕಪ್ಗೂ ರೆಡಿ ಇರಬೇಕು, ಎಲ್ಲದಕ್ಕೂ ನಾಟಕ ನಿಮಗೆ ಹೇಳ್ಕೊಡೋದೇ ಅದಲ್ಲ. ನಿಮಗೆ ಡಿಸಿಪ್ಲಿನ್ ಕಲಿಯೋದೇ ನೀವು ನಾಟಕದಲ್ಲಿ. ಇವತ್ತಿಗೂ ಅದಕ್ಕೆ ನನಗೆ ಇಂಡಸ್ಟ್ರಿಲಿ ಟೈಮ್ ಹೇಳೋದಕ್ಕೆ ಹೆದರ್ಕೊಂತಾರೆ. ಇಷ್ಟು ಗಂಟೆಗೆ ಅಂದರೆ ಅವ್ರು ರೆಡಿ ಇರಬೇಕು, ನಾನು ರೆಡಿ ಇರ್ತೀನಿ. ನಮಗೇನು ಹೇಳ್ಕೊಡ್ತೋ ಇಲ್ವೋ, ಥಿಯೇಟ್ರ್ ಏನು ಹೇಳ್ಕೊಡುತ್ತೆ ಅಂದರೆ ಡಿಸಿಪ್ಲಿನ್ ಹೇಳ್ಕೊಡ್ಬಿಡುತ್ತೆ ನಿಮಗೆ. ಅಲ್ಲಿಂದನೇ ಬಂದಿರೋದ್ರಿಂದ ಇವತ್ತಿಗೆ ನಾನು ಗೋಕುಲೆಲ್ಲ ಟೈಮ್ ಅಂದರೆ ಟೈಮ್ ಮುಗಿದೋಯ್ತು. 8 ಗಂಟೆ ಶೂಟಿಂಗ್ ಅಂದರೆ 8 ಗಂಟೆ, 6 ಗಂಟೆಗೆ ಫಸ್ಟ್ ಶಾಟ್ ಆದರೆ 6 ಗಂಟೆಗೆ ಫಸ್ಟ್ ಶಾಟ್ ರೆಡಿ ಇರ್ತೀವಿ ನಾವು. ಎಷ್ಟು ಗಂಟೆ ಮಲಗ್ತೀವಿ ಲೆಕ್ಕ ಇಲ್ಲ. 6 ಗಂಟೆಗೆ ಫಸ್ಟ್ ಶಾಟ್ ರೆಡಿ ಅಂದರೆ 4-4:30ಗೆ ರೆಡಿಯಾಗಿ ನಿಂತಿರ್ತೀವಿ ಕ್ಯಾಮ್ರಾ ಮುಂದೆ. ನಾನು ಇಲ್ದಿರುವಾಗ ನಮ್ಮ ಮನೆಗೆ ಬಂದು ನನ್ನ ಹೆಂಡತಿ ಹತ್ರ ಮಾತಾಡೋಷ್ಟು ಧೈರ್ಯ ನನಗೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದು ಆ್ಯಕ್ಟ್ ಮಾಡಿದ್ದು ನೆನಪಿದೆಯಾ? ದೂರದರ್ಶನ್ಗೆ ಅನಿಸುತ್ತೆ ಅವಾಗೆಲ್ಲ ದೂರದರ್ಶನ ತಾನೆ. ಆಮೇಲೆ ಉದಯ ಟಿವಿ, ಅದಾದಮೇಲೆ ರಾಮೋಜಿರಾವ್ ಫಿಲ್ಮ್ಸು, ಉಷಾ ಕಿರಣ್ ಮೂವೀಸ್ ಅಂತ ರಾಮೋಜಿರಾವ್ ಸರ್ದು. ಅಲ್ಲಿಂದ ಸಿನಿಮಾ ಜರ್ನಿನೂ ಸ್ಟಾರ್ಟ್ ಆಗೋಯ್ತು. ಇವಾಗ ಸಿನಿಮಾ ಡೈರೆಕ್ಟ್ ಮಾಡಿದವ್ರು ಸೀರಿಯಲ್ ಮಾಡಿದಾಗ ಬಾಂದಾಗ ಇಲ್ಲ ಅನ್ನೋಕ್ಕಾಗಲ್ಲ. ಸೊ ಸೀರಿಯಲ್ ಜರ್ನಿನೂ ಸ್ಟಾರ್ಟ್ ಆಯಿತು. ಫುಲ್ ಟೈಮ್ ಸೀರಿಯಸ್ ಆಗಿ ತೊಗೊಂಡಿದ್ದು ಅಂದರೆ ನನಗೆ ಸುಧಾ ಬೆಳವಾಡಿ ಅವರು. ಬನ್ನಿರಿ, ಯಾಕ್ರಿ ಅಲ್ಲಿ ಹೀರೋ ಪಕ್ಕ ನಿಂತ್ಕೊಂಡು ಕೊಟ್ಟಿಗೆ ಒಂದೊಂದು ಡೈಲಾಗ್ ಹೇಳ್ತೀರಾ, ನೀವೇ ಹೀರೋ ಇದ್ದಾಗಿದ್ದಾರೆ, ಬನ್ನಿರಿ ಹೀರೋ ಆಗಿದೆ ಅಂತ ಎಳ್ಕೊಂಬಂದು ಗುಪ್ತ ಕಾಮರಿಗೆ ಸೇರಿಸಿದ್ರು ಹಿಂಗೆ. ಅದಾದಮೇಲೆ ನೆವರ್ ಲುಕ್ ಬ್ಯಾಕ್, ಹಿಂದೆ ತಿರುಗಿ ನೋಡಲಿಲ್ಲ, ಅಷ್ಟು ಬ್ಯುಸಿ ಆಗ್ಬಿಟ್ಟೆ ನಾನು. ಆಲ್ಮೋಸ್ಟ್ ಒಂದು 23-24 ವರ್ಷನೇ ಆಗೋಯ್ತು ನಾನು. ಅಂದರೆ ಒಂದು 2002 ಆ ಟೈಮ್. ಅಲ್ಲೇ ಇದೆ ನೋಡಿ, 1000 ಎಪಿಸೋಡ್ ತೊಗೊಂಡ್ರದೇ ಶೀಲ್ಡೇ ಇನ್ನೂ ಇದೆ ನೋಡಿ ಅಲ್ಲಿ. 1000 ಎಲ್ಲ ಹಿಂಗೆ ದಾಟ್ಬಿಡ್ತು ಆ ಸೀರಿಯಲ್ಗಳೆಲ್ಲ. ಅದೇನು ನಮ್ಮ ಅದೃಷ್ಟಗಳಷ್ಟೇ ಅದೆಲ್ಲ. ಈಗ ಮಾಡ್ತಿರೋ ಸೀರಿಯಲ್ ನೋಡಿ, ನಿನ್ನ ಜೊತೆ ನನ್ನ ಜೊತೆ, ನೋಡ್ತಾ ನೋಡ್ತಾ ಆಗಲೇ 450 ಮುಟ್ಬಿಡ್ತು. ಇನ್ನು ನೆನ್ನೆ ಮೊನ್ನೆ ಸ್ಟಾರ್ಟ್ ಆದಂಗಿದೆ. ಹೊಟ್ಟೋಗುತ್ತೆ ಬ್ಯುಸಿ ಆಗ್ಬಿಟ್ರಂತೂ, ಇಂಡಸ್ಟ್ರಿಯಲ್ಲಿ ಬ್ಯುಸಿ ಆಗ್ಬಿಟ್ರಂತೂ ನಿಮಗೆ ಕಾಲ ಜೀವನ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲ್ಲ. ಏಜ್ ಆಗಿದೆ ಗೊತ್ತಾಗಲ್ಲ, ಗೊತ್ತಾ? ಹಿಂಗೆ ಹೊಟ್ಟೋಗಿರುತ್ತೆ. ಆಗಲೇ ನೆನೆಸ್ಕೊಂಡ್ರೆ ಈಗಲೂ ನನಗೆ ಯಾರು ಗುಪ್ತಗಾಮಿನಿ ನೀವು ಆಕಾಶ ಅಲ್ವಾ ಅಂದರೆ 22-23 ವರ್ಷದ ಸೀರಿಯಲ್ ನಪ್ಸ್ಕೊಂಡು ಮಾತಾಡಿಸ್ತಾರೆ ಜನ. ಸಿನಿಮಾಗಿಂತ ಹತ್ತಿರ ತಂದುಬಿಡುತ್ತೆ ನಮ್ಮನ್ನು ಜನಕ್ಕೆ ಸೀರಿಯಲ್ಗಳು. ಧಾರಾವಾಹಿ ಇದೆಯಲ್ಲ, ಸಿನಿಮಾ ಆದರೆ ಏನು ಗೊತ್ತಾ ಚಾಯ್ಸು. ಇವ್ರು ನನ್ನ ಫೇವ್ರೇಟ್ ಹೀರೋ ಅಂದರೆ ಮನೇಲಿ ಯಾರಿಗೆ ಇಷ್ಟನೋ ಅವ್ರು ಹೋಗಿ ನೋಡ್ತಾರೆ. ಹೆಂಗಸರೆಲ್ಲ ಹೋಗಿ ನೋಡೋದಕ್ಕೆ ರಾಜ್ಕುಮಾರ್ ಕಾಲ ಅಲ್ಲ, ರಾಜ್ಕುಮಾರ್ ಅಣ್ಣವ್ರ ಸಿನಿಮಾ ಮಾತ್ರ ಮನೆ ಮಂದಿ ಎಲ್ಲ ಹೋಗಿ ನೋಡ್ತಿದ್ದು. ಅಣ್ಣವರು, ವಿಷ್ಣು ಸರ್, ಅಂಬರೀಷ್ ಅಣ್ಣ, ಇವರು, ಅನಂತ್ನಾಗ್ ಇವರೆಲ್ಲ ಅದೃಷ್ಟ ಮಾಡಿದ್ರು ನಿಜವಾಗ್ಲು. ಮನೆ ಮಂದಿ ಎಲ್ಲ ಹೋಗಿ ನೋಡೋರು. ಇವಾಗಿರೋ ಹೀರೋಗಳಿಗೆ ಬರೀ ಫ್ಯಾನ್ಸ್ ಮಾತ್ರ ಹೋಗಿ ನೋಡ್ತಾರೆ ಅಷ್ಟೇ. ಮನೆ ಮಂದಿ ಎಲ್ಲ ನೋಡೋದು ಅಂದರೆ ಆ ಥರ ನಾನು ನೋಡಿದ ಸಿನಿಮಾ ಅಂದರೆ ಮುಂಗಾರು ಮಳೆ. ಮೊಮ್ಮಕ್ಕಳಿಂದ ಹಿಡಿದು ವಯಸ್ಸಾಗಿದ್ದ ಅಜ್ಜಿ ತಾತ ಕೂಡ ನೋಡಿದ ಸಿನಿಮಾ ಅಂದರೆ ಮುಂಗಾರು ಮಳೆ ಅಂತೆ. ಅದಾದಮೇಲೆ ಯಾವುದೇ ಸಿನಿಮಾ ಬರ್ಬೋದು, ಬರೀ ಅವ್ರ ಫ್ಯಾನ್ ಬೇಸ್ ನೋಡ್ತಾರೆ ಅಷ್ಟೇ. ಬಟ್ ಮುಂಗಾರು ಮಳೆ ಒಂದು ಅಲೆ ಎಬ್ಬಿಸ್ತಲ್ಲ, ಅದು ತುಂಬ ಕಷ್ಟ. ಅದಾದಮೇಲೆ ಯಾವುದು ಬಂದಿಲ್ಲ ನೋಡಿ. ಮುಂಗಾರು ಮಳೆ ಥರ ನೀವು ಮಕ್ಕಳಿಂದ ಅಜ್ಜಿ ತಾತನೂ ನೋಡಿದ ಸಿನಿಮಾ ಯಾವುದು ಅಂದರೆ ಮುಂಗಾರು ಮಳೆನೇ. ಆ ಥರ ಆ ಕಾಲದಲ್ಲಿ ಅನುಭವಿಸಿದವರು ಹೀರೋಗಳು ಅಂದರೆ ಅವರು. ಈಗಿರೋರು ಬಿಡಿ, ಇವಾಗಿದ್ದವ್ರು ಫ್ಯಾನ್ ಕ್ಲಬ್ ಟಕ್ಕಂತ ಹಿಂಗೆ ಶಿಫ್ಟ್ ಆಗ್ಬಿಡ್ತಾರೆ. ಇನ್ನೊಬ್ಬ ಹೀರೋ ಬಂದರೆ ನಾನು ಅವ್ನ ಫ್ಯಾನು ಅಂತಾರೆ. ಡೈ ಹಾರ್ಟ್ ಫ್ಯಾನ್ಸ್ ಅಂದರೆ ಅಣ್ಣವರು, ಶಿವಣ್ಣ ಅಂದರೆ ನಮ್ಗೆ ಅಷ್ಟೇ. ಅದು ಬಿಟ್ಟರೆ ಹೋಗಲ್ಲ ನಮಗೆ. ಇವತ್ತಿಗೂ ನಮಗೆ ಆ ಟು ವಿ ಹಾಡು ಅಂದರೆ ನನಗೆ ನನ್ನ ಬಾಲ್ಯ ಜ್ಞಾಪಕ ಬಂದ್ಬಿಡುತ್ತೆ. ಆನಂದ್ ಸಿನಿಮಾ, ಈ ನಮ್ಮ ರಾಜ್ಕುಮಾರ್ ಅವ್ರ ಮಗ ಅಂತಲೇ ನೋಡಿದ್ದು ನಾವು. ಆ ಥರ ಬಾಲ್ಯದಲ್ಲಿ, ಚೈಲ್ಡ್ಹುಡ್ಡಲ್ಲಿ ನಮ್ಮಪ್ಪಗೆ ಸಿನಿಮಾ ಹುಚ್ಚು. ನಮ್ಮಪ್ಪ ನಮ್ಮ ಅಜ್ಜಿಗೆಲ್ಲ ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚು. ನಮ್ಮ ತಂದೆ ಎಲ್ಲ ರಾಜ್ಕುಮಾರ್ ಫ್ಯಾನ್ಸು, ಅಣ್ಣವ್ರ ಫ್ಯಾನ್ಸು. ಫಸ್ಟ್ ಹೋಗಿ ನೋಡ್ಕೊಂಡು ಬಂದ್ಬಿಡೋರಂತೆ ಸಿನಿಮಾ. ಅದಾಗೊಂದು 50 ದಿನ ಆದಮೇಲೆ ಫ್ಯಾಮಿಲಿ ಬರೋದಂತೆ. ಅದಕ್ಕೆ ಮುಂಚೆ 50 ದಿನ ಬರೀ ಹುಡುಗರದೇ ಅಂತೆ ಕಾಟ. ಎಲ್ಲ ಶೋ ಹೌಸ್ಫುಲ್ಲು. ಮ್ಯಾಟ್ನಿ ಐಕಾನ್ ಅಲ್ವಾ ಅವರು. ಮ್ಯಾಟ್ನಿ ಕೂಡ ನಿಮಗೆ ಹೌಸ್ಫುಲ್ ಆಗ್ತಿದ್ದಂದ್ರೆ ಅಣ್ಣವ್ರ ಸಿನಿಮಾನೇ ಅಂತೆ. ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು ಹೋಗ್ತಿದ್ರು. ಇವತ್ತು ಏನೇ ನಾವು ನೋಡಿದ್ರು ಫ್ರೈಡೇ, ಸ್ಯಾಟರ್ಡೆ, ಸಂಡೇ ನೋಡ್ಬೋದು ಅಷ್ಟೇ. ಮಂಡೆಯಿಂದ ಬಾಗೂರು ಕೆಲ್ಸಕ್ಕೆ ಹೋಗ್ತೀವಿ ಅಂತೀವಿ. ಅಣ್ಣವ್ರ ಸಿನಿಮಾ ಹಂಗಲ್ವಂತೆ, ರಜೆ ಹಾಕ್ಬಿಟ್ಟು ನೋಡೋರಂತೆ ಜನ. ಅದಕ್ಕೆ ಮ್ಯಾಟ್ನಿ ಐಕಾನ್ ಅಂತ ಕರೆಯೋರು. ಸೊ ಇನ್ನು ಈ ಕಡೆ ಬಂದಾಗ ಗುಪ್ತಗಾಮಿನಿಗೆ ಬಿಫೋರ್ ಯಾವ್ದು ಮಾಡಿದ್ರಿ? ಗುಪ್ತಗಾಮಿನಿಗೆ ಬಿಫೋರ್ ಅಂದರೆ ನಾಗತಳ್ಳಿ ಚಂದ್ರಶೇಖರ್ ಅವ್ರದ್ದು ಅಪಾರ್ಟ್ಮೆಂಟ್ ಅಂತ ಒಂದು ಸೀರಿಯಲ್ ವಠಾರ ಮುಗ್ದಿತ್ತು. ಅಪಾರ್ಟ್ಮೆಂಟ್ ನನಗೇನಂದರೆ ಸಿನಿಮಾಗಳು ಮಾಡೋಣ ಅಂತ ಕಿರುತೆರೆ ಕಡೆ ಬರ್ತಾನೆ ಇರಲಿಲ್ಲ. ಅಪಾರ್ಟ್ಮೆಂಟ್ ಅಂತ ಒಂದು ಸೀರಿಯಲು ನಮ್ಮ ದೀಪಾಯರ್ ರೂಪಾಯರ್ ಇದ್ದಾರಲ್ಲ, ಅವರು ಹೋಗಿ ಮಾಡ ಅಂತ ಹೇಳಿದ್ರು. ಶಿಲ್ಪನೂ ಮಾಡ್ತೇಳೆ ಅಂದಾಗ ಹೋದ್ವಿ. ನಾನು ಸಂತೋಷ್ ಉಪ್ಪಿನ್ ಅಂತ ಆ್ಯಕ್ಟರ್ ಇದ್ದಾನೆ, ನಿಮ್ಗೆ ಗೊತ್ತಿರಬೇಕು, ಉತ್ತರ ಕರ್ನಾಟಕದ ಹುಡುಗ. ನಾನು ಅವನು ಹೋಗಿ ಮಾಡಿದ್ವಿ. ನಾವು ಹೋಗಿ ಇನ್ನೇನು ಮುಗಿಯೋ ಟೈಮಲ್ಲಿ ಹೋದ್ವಿ. ಒಂದು 10 ದಿನ ಶೂಟಿಂಗ್ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ಹೆಂಗೂ ಸಿನಿಮಾಗಳಿತ್ತಲ್ಲ, ವರ್ಷಕ್ಕೆ 2 ಸಿನಿಮಾ ಮಾಡಿದ್ರು ಸಿನಿಮಾನೇ ಮಾಡಬೇಕು ಅನ್ನೋ ಹುಚ್ಚಿ ಭ್ರಮೇಲಿ ಬರ್ತಿದ್ದವ್ರು ನಾವು. ಆಮೇಲೆ ಬರೀ ಸಿನಿಮಾ ನಂಬ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಧಾರಾವಾಹಿಗಳಿಗೂ ಬಂದ್ವಿ. ಧಾರಾವಾಹಿಗಳು ನಮ್ಮನ್ನು ಇನ್ನೂ ಫೇಮಸ್ ಮಾಡಿಬಿಡ್ತು. ಇದು ಸಿನಿಮಾ ಯಾವಾಗ ಮಾಡಿದ್ರಿ ಬಿಫೋರ್ ಗುಪ್ತಗಾಮಿನಿ? ಚೆಲುವೆ ಒಂದು ಹೇಳ್ತೀನಿ ಅಂತ, ಸ್ವಯಂವರಂ ಅಂತ ಒಂದು ಸಿನಿಮಾ ರೀಮೇಕ್ ಆಯಿತು. ನಾನು ಫಸ್ಟ್ ಫೋಟೋ ಅಂತ ಎತ್ಕೊಂಡೋಗಿ ಕೊಟ್ಟಿದ್ದು ಅಂದರೆ ನಿನಗಾಗಿ ಟೈಮಲ್ಲಿ. ನಿನಗಾಗಿಗೆ ಅಂತ ಹೋದೆ, ರೇಸ್ ವ್ಯೂ ಹೋಟೆಲ್ ಇದೆಯಲ್ಲ, ರೇಸ್ ಕೋರ್ಸ್ ರೋಡಲ್ಲಿ, ಅಲ್ಲಿ ಮಹೇಂದ್ರ ಸರ್ ಕೈ ಕೊಟ್ಟೆ ಹಿಂಗೆ ನೋಡಿದ್ರು ಮುಖ ನೋಡಿದ್ರು, ಚೆನ್ನಾಗಿ ಕಾಣ್ತೀಯಪ್ಪ,
ಬಟ್ ಸೆಲೆಕ್ಷನ್ ಆಗ್ಬಿಟ್ಟಿದೆ ಅಂದ್ಬಿಟ್ರು. ನನ್ನ ಮುಖ ಡಲ್ ಆಗೋಯ್ತು. ಯಾಕೆ ಡಲ್ ಆಗ್ತೀಯಾ? ಈ ಕಂಪ್ನಿಯಿಂದ, ಈ ಬ್ಯಾನರಿಂದ ಎಷ್ಟೋ ಸಿನಿಮಾಗಳು ಬರುತ್ತೆ ಅಂದ್ಬಿಟ್ಟು ಇವತ್ತಿಗೂ ನಾನು ಜ್ಞಾಪಿಸ್ಕೊತೀನಿ. ಮಹೇಂದರ್ ಸರ್ಗೂ ಅದು ಮರ್ತು ಬಿಟ್ಟಿರ್ತಾರೆ. ಯಾಕೆಂದ್ರೆ ನಮ್ಮ ಥರ ನೂರಾರು ಜನ ನೋಡಿರ್ತಾರೆ ಅವರು. ಅಸೋಸಿಯೇಟ್ನ ಕರೆದು ಆಲ್ಬಮಲ್ಲಿ ಇಡಿ ಹುಡುಗನ ಫೋಟೋ ಎಲ್ಲೆಲ್ಲೋ ಬಿಸಾಕ್ಬೇಡ ಅಂತ ಕೊಟ್ಟರು. ಆ ಆಲ್ಬಮಲ್ಲಿಟ್ಟು ಒಂದು 10-15 ದಿನ ಅಷ್ಟೇ ಅದೇ ಕಂಪ್ನಿಯಿಂದ ಫೋನ್ ಬಂತು ನನಗೆ. ಹಾಂ, ಯಾವುದಕ್ಕೆ? ಚೆಲುವೆ ಒಂದು ಹೇಳ್ತೀನಿ ಈಗ. ಚಲೋ ಹೇಳ್ತೀನಿ. ಓಕೆ. ಅವ್ರು ಆ ಫೋಟೋನ ಯಾರೋ 100 ಜನ ಕೊಟ್ಟ ಅಂತ ಹಿಂಗೆ ಬಿಸಾಕ್ಬಿಟ್ಟಿರೋ ಹೋಗ್ಬಿಟ್ರು ನೋಡಿ. ಆ ಫೋಟೋನ ಆಲ್ಬಮಲ್ಲಿ ಇಡಿಸಿದ್ರು, ನನ್ನ ಕಣ್ಣು ಮುಂದೆ ಇಡಿಸಿದ್ರು. ಇವತ್ತಿಗೂ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಾನು ಇವಾಗಲೂ ಅದೇ ಅನ್ಕೊತೀನಿ, ಎಷ್ಟು ದೊಡ್ಡ ಡೈರೆಕ್ಟ್ರು ಮಹೇಂದರ್ ಸರು ಕ್ಲೀನಾಗಿ ಈ ಫೋಟೋ ಎತ್ತು ಆಲ್ಬಮ್ ಸೇರಿಸು ಅಂತ ಹೇಳಿದ್ರು. ಆಲ್ಬಮಲ್ಲಿ ಸೇರಿದ ಫೋಟೋಗಳಲ್ಲಿ ಹುಡುಕಿರ್ತಾರೆ. ಒಂದು ಫೋನ್ ಬಂತು ನನಗೆ, ಒಂದು 15-20 ದಿನ ಗ್ಯಾಪಲ್ಲಿ ಇನ್ನೊಂದು ಸಿನಿಮಾ ಬಂತು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ರಲ್ಲ ಅವಾಗ. ಚಿತ್ರ ಮಾಡಿದ್ರು, ದಿನೇಶ್ ಬಾಬು ಸರ್ ಮಾಡಿದ್ರು ಚಿತ್ರ. ಫಸ್ಟ್ ಫಿಲಮೇ ಚಿತ್ರ, ರಾಮೋಜಿರಾವ್ ಅವ್ರದ್ದು, ಉಷಾ ಕಿರಣ್ ಮೂವೀಸು. ಅದಾಗ್ತಿದ್ದಂಗೆ ನಿನಗಾಗಿ ಕೂಡ ದಿನೇಶ್ ಬಾಬು ಸರ್ ಏನೋ ಮಾಡಬೇಕಿತ್ತು, ಅದೇನೋ ಒಂದು ವ್ಯತ್ಯಾಸ ಆಗಿ ಮಹೇಂದರ್ ಸರ್ ಮಾಡಿದ್ರು. ನಾನು ಆ ಟೈಮಲ್ಲಿ ಫೋಟೋ ಕೊಟ್ಟಿದ್ದು ನೋಡಿ. ಆ ಫೋಟೋನ ಎತ್ತಿಟ್ಟಿದ್ದು ಎಷ್ಟು ಯೂಸ್ ಆಯ್ತು ನೋಡಿ, ಇವತ್ತು ಇಲ್ಲಿವರೆಗೂ ತಂದು ನಿಲ್ಸಿದೆ. ನಾವು ಫ್ಯಾಮಿಲಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇದೀವಿ ಸರ್. ಕಂಡವ್ರಿಗೆಲ್ಲ ಕತ್ತರಿಸು ಅಂತ ಮೇಲಿಂದ ಆರ್ಡರ್ ಬಂದಿದೆ. ಓಕೆ. ಆಮೇಲೆ ಸಿನಿಮಾ ಜರ್ನಿ ಚೆಲುವೆ ಒಂದು ಹೇಳ್ತೀನಿ, ಸೌರವ್ ಆಕ್ಟ್ ಮಾಡಿದ್ದು, ಚೈತ್ರ ಹಳ್ಳಿಕೆರೆ. ಸೌರವ್ ಫ್ರೆಂಡ್ಸ್ ನಾವೆಲ್ಲ. ಸ್ವಯಂವರಂ ಸಿನಿಮಾದು ರಿಮೇಕು. ಸ್ವಯಂವರಮಲ್ಲಿ ಹೀರೋ ಫ್ರೆಂಡ್ ರೋಲ್ ಮಾಡಿದ್ರು ಗೋಪಾಲ್ ಅಂತ, ಅವರೇ ಇದನ್ನ ಡೈರೆಕ್ಟ್ ಮಾಡಿದ್ದು. ಅಲ್ಲಿ ಫ್ರೆಂಡ್ ರೋಲ್ ಏನು ಮಾಡಿದ್ರು ಗೋಪಾಲ್ ಅಂತ, ಅವ್ರು ಬಂದು ಡೈರೆಕ್ಷನ್ ಮಾಡಿದ್ರು. ಇಲ್ಲಿ ಅವ್ರಿಗೆ ಡೈರೆಕ್ಷನ್ ಆಸೈತೆ ಅಂತೆ, ಅದರಲ್ಲಿ ಏನೋ ಆಕ್ಟ್ ಮಾಡಿದ್ರಂತೆ. ಸೊ ಅವ್ರು ಬಂದು ಆಕ್ಟ್ ಮಾಡಿದ್ರು, ಅವ್ರು ಬಂದು ಡೈರೆಕ್ಷನ್ ಮಾಡಿದ್ವಿ. ಸೊ ಆ ಪಾತ್ರ ನೀವು ಮಾಡಿದ್ರಿ? ಆ ಪಾತ್ರ ನಾವು ಮಾಡಿದ್ವಿ. 3 ಜನ ಫ್ರೆಂಡ್ಸಲ್ಲಿ ನಾನು, ಬಸವ ಅಂತ ಒಂದು ಹುಡುಗ ಆಯ್ತಾ, ಸಂತೋಷ್ ಉಪ್ಪಿನೂ ಆಕ್ಟ್ ಮಾಡಿದೆ ಅದರಲ್ಲಿ. ನೆಕ್ಸ್ಟ್ ಇಮಿಡಿಯೇಟ್ ಅದೇ ಬ್ಯಾನರ್ ಊಲಾಲ ಅಂತ ಹೇಮಂತ್ ಹೆಗಡೆ ಡೈರೆಕ್ಷನ್, ಅದರಲ್ಲೂ ಆಕ್ಟ್ ಮಾಡಿದ್ವಿ. ರಾಧಿಕಾ ಹೀರೋಯಿನು, ಕೃಷ್ಣ ಮೋಹನ್ ಅಂತ ಮಲಯಾಳಿ ಹುಡುಗ, ಅವ್ನು ಹೀರೋ. ಹಂಗೆ ಕಂಟಿನ್ಯೂ ಆಯ್ತು ಜರ್ನಿ. ಅದಾದಮೇಲೆ ಕಿಚ್ಚ ಹುಚ್ಚ ಮಾಡಿದ್ವಿ. ಕಿಚ್ಚ ಮಾಡಿದೆ ಫಸ್ಟು, ಅದಾದ್ಮೇಲೆ ಕಿಚ್ಚ ಹುಚ್ಚ, ಹಂಗೆ ನಡ್ಕೊಂಡು ಹೋಯ್ತು. ರಾಗಿಣಿ IPS ಎಷ್ಟೊಂದು ಸಿನಿಮಾಗಳಾಗೋಯ್ತು ಇವತ್ತಿಗೆ. ದ್ರೋಣ ಆಯಿತು, ಶಿವಣ್ಣನ ಜೊತೆ ದ್ರೋಣ ಆಯಿತು, ರವಿ ಸರ್ ಜೊತೆ ದೃಶ್ಯ 12 ಮಾಡಿದೆ. ನಡ್ಕೊಂಡು ಹೋಗ್ತಾ ಇದೆ ಜರ್ನಿ. ಎಷ್ಟು ಸಿನಿಮಾ ಇರಬೇಕು? ಸಿನಿಮಾ ಆಗಿದೆ ಸುಮಾರು ಒಂದು 50 ಸಿನಿಮಾನೇ ಆಗಿರ್ಬೋದು. ಯೋಚನೆ ಮಾಡ್ಕೊಂಬಂದ್ರೆ ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಲೆಕ್ಕ ಹಾಕೊಂಡ್ಬಂದ್ರೆ ಒಂದು 50 ಸಿನಿಮಾನೇ ಆಗೋಯ್ತು. ಇನ್ನು ಇದು ಧಾರಾವಾಹಿಗೆ ಬರೋದಾದರೆ ಅದು ಒಂದು 50 ಆಗಿರುತ್ತೆ. ಯಾಕೆಂದರೆ ಕೆಲವೆಲ್ಲ 1000 ಎಪಿಸೋಡ್ಸ್ ಓಡೋದ್ರಿಂದ 4-5 ವರ್ಷ ಜರ್ನಿನೇ ಆಗ್ಬಿಡುತ್ತಲ್ಲ ಧಾರಾವಾಹಿ. ಅದು ಒಂದು 50 ಧಾರಾವಾಹಿ ಇದೆ. ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಲೆಕ್ಕ ಹಾಕ್ತಾ ಹೋದರೆ ಬೇಗ ಮುಗ್ದಿದ್ದು. ಒಂದೊಂದು 300-400 ಎಪಿಸೋಡ್ಗೆಲ್ಲ ಮುಗ್ದೋಗಿದ್ದೆಲ್ಲ ಲೆಕ್ಕ ಹಾಕೊಂಡು, ವೈಂಡಪ್ ಆಗಿದ್ದೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದು 50 ಧಾರಾವಾಹಿನೇ ಆಗೋಯ್ತು. ಸೊ ನಿಮ್ಮ ಮೊದಲು ಬ್ರೇಕ್ ಕೊಟ್ಟು ಧಾರಾವಾಹಿ ಗುಪ್ತಗಾಮಿನಿನೇ? ಗುಪ್ತಗಾಮಿನಿ ಮೇಜರ್ ರೋಲ್ ಅದು, ಆಕಾಶನ ರೋಲು. ಯಾಕೆಂದರೆ ನಾವು ಇನ್ನೂ ಬಂದೇ ಇರಲಿಲ್ಲಲ್ಲ ಈ ಕಡೆಗೆ. ಕಿರುತಾರೆ ಬೇಡ ಅಂದ್ಕೊಂಡು ಹಿರಿತರಲ್ಲೇ ಇದ್ವಿ. ಒಂದು ಭ್ರಮೆ ಇರುತ್ತಲ್ಲ, ಅಲ್ಲೇ ಇರಬೇಕು. ಗುಪ್ತಗಾಮಿನಿ ಒಳ್ಳೆ ಬ್ರೇಕ್ ಕೊಡ್ತು. ಗುಪ್ತಗಾಮಿನಿಲಿ ಪವಿತ್ರ ಲೋಕೇಶ್ ನನ್ನ ಅತ್ತೆ ರೋಲ್ ಮಾಡಿದ್ರು. ತುಳಸಿ ಅಂತ ಒಂದು ಧಾರಾವಾಹಿ ಆಗ್ತಿತ್ತು, ಯಾವುದಕ್ಕೆ, ಉದಯ ಟಿವಿಗೆ. ಸುಧಾರಾಣಿ ಮೇಡಮ್ ಆಲ್ರೆಡಿ ಆ್ಯಕ್ಟ್ ಮಾಡಿದ್ರು, ಎಷ್ಟೋ ಎಪಿಸೋಡ್ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಜನರೇಷನ್ ಅಂತ ಬಂದಾಗ ಒಂದು ರೋಲ್ಗಳು ಬೇಕಿದ್ದಾಗ ಹೋಗಿ ಗುರುದತ್ತ ಹತ್ರ ಹೇಳಿದ್ದೀನಿ, ಹೋಗಿ ಮೀಟ್ ಮಾಡು ಅಂತ ಕಳಿಸಿದ್ರು. ತುಳಸಿಲಿ ವಿಲನ್ ಮಾಡಿದೆ. ಪ್ಯಾರಲಲ್ಲಿ ಗುಪ್ತಗಾಮಿನಿ ಮಾಡೋ ಟೈಮಲ್ಲಿ ತುಳಸಿಲಿ ವಿಲನ್ ಮಾಡಿದೆ. ಹಂಗೆ ವಾತ್ಸಲ್ಯಲ್ಲಿ ನನ್ನನ್ನೇ ವಿಲನ್ ಮಾಡಿದ್ರು. ವಾತ್ಸಲ್ಯಲ್ಲಿ ಸೃಜನ್ನು, ಮೈಕೋ ಮಂಜು, ಹರೀಶ್ ರಾಜು ಎಲ್ಲ ಮಾಡಿದ್ರು. ನಾನು ವಿಲನ್, ಅವ್ರು 3 ಜನಕ್ಕೆ ನಾನು ವಿಲನ್ ಆಗಿ ನಿಂತ್ಕೊಂಡೆ. ಅದಾದಮೇಲೆ ಶರದ್ ಋತು ಅಂತ ಮಾಡಿದ್ರು, ಸುನಿಲ್ ಕುಮಾರ್ JK. ಚಿ ಗುರುದತ್ಗೆ ಎಪಿಸೋಡ್ ಡೈರೆಕ್ಟ್ರಾಗಿ ಸುನಿಲ್ ಕುಮಾರ್ JKನೇ ಇರ್ತಿದ್ರು, ನಾಗಾಭರಣ ಅವ್ರ ಶಿಷ್ಯ ಅವರು. ಸೊ ಹಂಗೆ ಮಾಡ್ಕೊಂಡು ಬಂದು ಕಿಚ್ಚ ಹುಚ್ಚಲ್ಲಿ ಡೈರೆಕ್ಷನ್ ಮಾಡಿದಾಗ ನನ್ನನ್ನು ತೊಗೊಂಡ್ರಲ್ಲ ಗುರು ಸರು. ಇವತ್ತಿಗೂ ಗುರು ಸರೆಲ್ಲ ಕರೆದ್ರೆ ಏನೇ ಪಾತ್ರ ಇರಲಿ ಏನು ಕೇಳಲ್ಲ, ಹೋಗಿ ಮಾಡ್ತೀವಿ ನಾವು. ಯಾರೋ ಎಲ್ಲೋ ಕೊಟ್ಟಿದ್ದ ಕನೆಕ್ಷನು ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೊಟ್ಟೋಗ್ಬಿಡುತ್ತೆ ಪರಮ್, ಯಾವತ್ತೂ ಅಷ್ಟೇ. ಅಂದರೆ ವರ್ಕ್ ಬ್ರಿಂಗ್ಸ್ ವರ್ಕ್ ಅಟ್ ದ ಸೇಮ್ ಟೈಮ್ ನಿಮ್ಮ ಆ್ಯಟಿಟ್ಯೂಡ್ ಗೆಟ್ಸ್ ಯು ವರ್ಕ್. ನಿಮ್ಮ ಟ್ಯಾಲೆಂಟ್ ಎಷ್ಟೇ ಇರಲಿ, ಅದ್ಭುತವಾದ ಟ್ಯಾಲೆಂಟ್ ಇರಲಿ, ನಿಮ್ಮ ಆ್ಯಟಿಟ್ಯೂಡ್ ಮ್ಯಾಟರ್ಸ್ ಅಲ್ಲ ಯಾವತ್ತೂ. ಎಷ್ಟೋ ಕಡೆ ಟೈಮಿಗೆ ಕರೆಕ್ಟಾಗಿ ನಾವು ಬರ್ತೀವಿ ಅನ್ನೋ ಕಾರಣಕ್ಕೆ ನಮಗೆ ಪಾತ್ರಗಳು ಸಿಕ್ಕಿದೆ. ಆ್ಯಕ್ಟ್ ಮಾಡ್ತೀವಿ, ಪಕ್ಕಕ್ಕೆ ಇಟ್ಬಿಡಿ. ಆ್ಯಕ್ಟರ್ಗಳನ್ನ ನಮ್ಮ ಕಣ್ಮುಂಜೆ ಬಂಚ್ ಆಫ್ ಟ್ಯಾಲೆಂಟ್ಸ್, ಎಷ್ಟು ನಮಗಿಂತ ಎಂತೆಂಥ ಆ್ಯಕ್ಟರ್ಗಳನ್ನ ನಾವು ನೋಡಿದ್ದೀವಿ. ನಾವ್ಯಾಕೆ ಈ ಥರ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಮನಸ್ಸಲ್ಲಿ. ಬಟ್ ಅವ್ರಿಗಿಂತ ನಾವು ಬ್ಯುಸಿ ಇರ್ತೀವಿ. ಯಾಕೆಂದರೆ ಆ್ಯಟಿಟ್ಯೂಡ್ ಮ್ಯಾಟರ್ಸ್ ಎ ಲಾಟ್. ನಿಮ್ಮ ಟೈಮಿಂಗು, ನಿಮ್ಮ ಬಿಹೇವಿಯರು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಇಂಡಸ್ಟ್ರಿಲಿ. ಯಾರಿಗೇ ಆಗಲಿ ಒಂದು ಪ್ರಾಜೆಕ್ಟು ಸ್ಮೂತಾಗಿ ಹೋಗಬೇಕು ಅಂದರೆ ಅವ್ರಿಗೆ ಅನುಕೂಲ ಆಗೋಂಥ ನಟರನ್ನೇ ತಾನೇ ತೊಗೊಳಕ್ಕೆ ಇಷ್ಟಪಡ್ತಾರೆ. ತೊಂದರೆ ಕೊಡೋಂಥವ್ರನ್ನ ಯಾಕೆ ಇಷ್ಟಪಡ್ತಾರೆ? ಇವತ್ತಿಗೆ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂದರೆ ಎಷ್ಟೋ ಸಲ ನಾನು ಹೇಳ್ದಲ್ಲ, ಬೇರೆ ಯಾರು ಬೇಡ, ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ, ನನ್ನದೇ ನಿದರ್ಶನ ತೊಗೊಳ್ಳೋಣ. ಟೈಮಿಗೆ ಕರೆಕ್ಟಾಗಿ ಬರ್ತೀವಿ ಅಂತ ಎಷ್ಟೋ ಪ್ರಾಜೆಕ್ಟ್ ಸಿಕ್ಕಿದೆ ನನಗೆ, ಗೊತ್ತಾ? ಟೈಮಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡಿ. ಅಕ್ಷಯ್ ಕುಮಾರ್ ಕೂಡ ಹೇಳ್ತಾರಲ್ಲ, ಅಕ್ಷಯ್ ಕುಮಾರ್ ಇನ್ನೂ ಚಿಕ್ಕವರು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ಬ್ರೇಕೆಲ್ಲ ಆದಮೇಲೆ ಸಾಯಂಕಾಲ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರಲ್ಲ, ರಾತ್ರಿ ಅಲ್ಲೇ ಊಟ ಮಾಡಬೇಕಿತ್ತಂತೆ. ಊಟ ಮಾಡ್ಬೇಕಾದ್ರೆ ಪಕ್ಕ ಮ್ಯಾನೇಜರ್ ಮಾತಾಡ್ಕೊತಿದ್ದಂತೆ. ಅವ್ನು ಅಕ್ಷಯ್ ಕುಮಾರ್ ಕರೆಕ್ಟಾಗಿ ಬಂದ್ಬಿಡ್ತಾನೆ, ಅವ್ನಿಗೊಂದು ಸಿನಿಮಾ ಕೊಡಿಸ್ಬೇಕು ಅಂದಾಗ ಓಕೆ ನನ್ನ ಬಗ್ಗೆ ಈ ಥರ ಒಳ್ಳೆ ಮಾತಿದೆ ಅಂದ್ಬಿಟ್ಟು ಇವತ್ತಿಗೂ ಅದೇ ಟೈಮಿಗೆ ಇಷ್ಟು ದೊಡ್ಡ ಫೇಮಸ್ ನಟ ಆದರೂ ಬೆಳಗ್ಗೆ 4-4:15 ಎದ್ದು ಅವ್ರ ಎಕ್ಸಸೈಸ್ ಎಲ್ಲ ಮುಗಿಸಿ ಟೈಮಿಗೆ ಕರೆಕ್ಟಾಗಿ ಶೂಟಿಂಗ್ ಬರ್ತಾನಲ್ಲ ಮನುಷ್ಯ. ಅಷ್ಟು ಕೋಟಿಗೆ ಬಾಳೋ ಮನುಷ್ಯನೇ ಇವತ್ತಿಗೂ ಆ ಡಿಸಿಪ್ಲಿನ್ ಉಳಿಸ್ಕೊಂಡಿದ್ದಾರೆ ಅಂದರೆ ನಾವು ಯಾವ ಲೆಕ್ಕ? ಉಳಿಸ್ಕೊಳ್ಳೇಬೇಕು ಡಿಸಿಪ್ಲಿನ್ ಇಂಡಸ್ಟ್ರಿಲಿ. ಯಾಕೆಂದರೆ ಇಂಡಸ್ಟ್ರಿಲಿ ಟೈಮ್ ಈಸ್ ಮನಿ. ಪಾಪ ನಿರ್ಮಾಪಕ ಎಲ್ಲಿಂದ ತಂದಿರ್ತಾನೆ ದುಡ್ಡು ಅಂತ ಹೇಗೆ ಗೊತ್ತು ನಿಮಗೆ? ಎಷ್ಟು ಕಷ್ಟ. ನಾನು ಒಂದು ಪ್ರೊಡಕ್ಷನ್ ಮಾಡಿ ಆಲ್ಮೋಸ್ಟ್ ಸುಮಾರು ಲಕ್ಷಗಟ್ಟಲೆ ಕಳ್ಕೊಂಡ್ವಿ. ನೀವು ಪ್ರೊಡಕ್ಷನ್ ಮಾಡಿ? ಪ್ರೊಡಕ್ಷನ್ ಮಾಡಿದ್ವಿ. ಲೈನ್ ಪ್ರೊಡ್ಯೂಸರ್ ಆಗಿ ಮಹಾರಾಣಿ ಅಂತ ಒಂದು ಸೀರಿಯಲ್ ಮಾಡಿದ್ವಿ ಸುವರ್ಣಗೆ.
ಕೈ ಇಟ್ಟಿದ್ದೆಲ್ಲ ಫ್ರೂಟ್ಫುಲ್ ರಿಸಲ್ಟೇ ಬರಬೇಕು ಅಂತೇನಿಲ್ವಲ್ಲ, ಲಕ್ಷಾಂತರ ರೂಪಾಯಿ ಹೋಯ್ತು. ನಮಗೆ ಗೊತ್ತದ್ರ ಕಷ್ಟ ಏನು ಅಂತ. ಸೊ ನಮಗೆ ಆ ಕಷ್ಟ ಏನು ಅಂತ ಗೊತ್ತಿದ್ದೇ ನಾವು ಕಲ್ತ್ಕೋಬೇಕು ಅಂತೇನಿಲ್ಲ, ಮುಂಚೆನೇ ಗೊತ್ತಿತ್ತು ನಮ್ಗೆ ಅದೆಲ್ಲ. ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ, ಒಂದು ಪ್ರಾಜೆಕ್ಟ್ ಸಿಗೋದೇ ಎಷ್ಟು ಕಷ್ಟ, ಆ ಪ್ರಾಜೆಕ್ಟ್ ಸಿಕ್ಕಿದ್ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ. ಆಟ ಅಲ್ಲ, ದುಡ್ಡು ತಂದು ಹಾಕ್ತಾ ಇರ್ತಾರೆ. ಟೈಮ್ ಈಸ್ ಮನಿ. ಸೊ ನನ್ನ ಕಡೆಯಿಂದ ಒಬ್ಬ ನಟನಾಗಿ ನಾನು ಅವ್ರಿಗೆ ಋಣ ಹೆಂಗೆ ತೀರಿಸ್ಬೋದು ಅಂದರೆ, ಅವ್ರಿಗೆ ತೊಂದರೆ ಕೊಡದೇ ಇದ್ರೆ ಅಷ್ಟೇ ಸಾಕು, ನಾವು ಋಣ ತೀರಿಸ್ದಾಗ ಅವ್ರಿಗೆ. ಅವ್ರು ಹೇಳ್ದಂಗೆ ಕೇಳ್ಬಿಟ್ರೆ ಸಾಕು. ಅವ್ರು ಹೇಳಿ ಟೈಮಿಗೆ ಹೋಗಿ ಆ್ಯಕ್ಟ್ ಮಾಡ್ಬಿಟ್ಟು ಬಂದ್ಬಿಟ್ರೆ ಇನ್ನೇನು ನಮಗೇನು ಬರೀ ಕೈಲಿ ಹೋಗಿ ದುಡ್ಡು ತೊಗೊಂಬರ್ತೀವಿ ಪರಂ ನಾವು. ನಮಗೆ ಬೇರೆ ಏನೂ ಕಷ್ಟ ಇಲ್ಲ. ನಮಗೆ ಆ್ಯಕ್ಟ್ರ್ಗಳಿಗೆ ಏನೂ ಕಷ್ಟ ಇಲ್ಲ. ನಾವು ಹೋಗ್ತಾ ನಮ್ಮ ಟ್ಯಾಲೆಂಟ್ನ ತೊಗೊಂಡು ಹೋಗಿ ಬರ್ತಾ ದುಡ್ಡು ತೊಗೊಂಡ್ಬರ್ತೀವಿ ಅಂದರೆ ಇನ್ನೇನಿದೆ ಕಷ್ಟ ನಮಗೆ. ಹಬ್ಬ ಅಂದರೆ ಸೀರಿಯಲಲ್ಲಿ ನಮ್ಮ ಬಟ್ಟೆ ಒಂದು ಹಿಡ್ಕೊಂಡು ಹೋಗ್ಬೇಕಷ್ಟೇ, ಸಿನಿಮಾಲಿ ಬಟ್ಟೆನೂ ಅವರೇ ಕೊಟ್ಬಿಡ್ತಾರಲ್ಲ. ಸೊ ಪ್ರತಿಯೊಂದು ರಿಸ್ಕ್ ಅವ್ರು ತೊಗೊತಿರ್ಬೇಕಾರೆ ಪಾಪ ಟೆಕ್ನಿಷಿಯನ್ಸು. ನಮ್ಮ ಕಡೆಯಿಂದ ನಾವೇನು ಮಾಡ್ಬೋದು ಅಂದರೆ ಟೈಮಿಗೆ ಕರೆಕ್ಟಾಗಿ ಹೋಗ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಬಿಟ್ಟು ಬಂದುಬಿಟ್ರೆ ಮುಗಿದೋಯ್ತಲ್ಲ, ಇನ್ನೇನು ಇಲ್ವಲ್ಲ, ನಮಗೆ ತೊಂದರೆನೇ ಇಲ್ವಲ್ಲ. ಪ್ಯಾಕಪ್ ಅಂದಮೇಲೆ ನಾವು ಎಲ್ಲಿ ಸಿನಿಮಾಗೆ ಹೋಗ್ಬೋದು. ನಾವು ಎಷ್ಟೋ ಸಲ ನಾನು ಪ್ಯಾಕಪ್ ಅಂದಮೇಲೆ ಸಿನಿಮಾಗೆ ಹೊಟ್ಟೋಗಿದ್ದೀನಿ. ಪಾಪ ಟೆಕ್ನಿಷಿಯನ್ಸ್ ನಾಳೆ ದಿನ ಅಂತ ಕೂತ್ಕೊಂಡು ರೂಪರೇಷೆಗಳನ್ನ ಮಾಡ್ಕೊಂಡು ಕೂತಿರ್ತಾರೆ. ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ನಮ್ಮದಷ್ಟು ಈಸಿ ಜಾಬು ಲೇಸಿ ಜಾಬ್ ಯಾವುದಿಲ್ಲ ಆ್ಯಕ್ಟರ್ದು. ನಮ್ಮ ಕೆಲಸ ನಟನೆ ಮಾಡೋದಷ್ಟೇ. ಈಸಿಯೆಸ್ಟ್ ಜಾಬು ಇಂಡಸ್ಟ್ರಿಯಲ್ಲಿ ಅಂದರೆ ಆ್ಯಕ್ಟರ್ಗೆ, ಬೇರೆ ಇನ್ನೆಲ್ಲರಿಗೂ ಕಷ್ಟ ಇದೆ. ಟೆಕ್ನಿಷಿಯನ್ಸ್ಗೆ ತುಂಬ ಕಷ್ಟ. ಲೈಟ್ ಬಾಯ್ಗಳಿಗೆಲ್ಲ ಎಷ್ಟು ಕಷ್ಟ ಇದೆ ಪಾಪ. ಒಂದೊಂದು HMI ಹೊತ್ಕೊಂಡು ಈಗ ಬಿಡಿ, HMI ಎಲ್ಲ ಹೋಯ್ತು, ಸಣ್ಣ ಲೈಟ್ಗಳು ಬಂದಿದೆ LED HMI ಎಲ್ಲ ಎತ್ಕೊಂಡು ಹೋಗೋದು. ನಮ್ಮ ಕೈಲಿ ಏನಾದ್ರು ಒಂದು HMI ಕೊಟ್ಬಿಟ್ರೆ ಅದನ್ನ ಹೆಂಗೆ ಇಟ್ಕೊಂಡು ಎತ್ತಬೇಕು ಅಂತಲೇ ಗೊತ್ತಾಗ್ತಿರಲ್ಲ, ಬ್ಯಾಲೆನ್ಸು ಅಳ್ಳಾಡೋಗ್ಬಿಡ್ತಿದ್ವಿ ಹಿಂಗೆ, ಇವು ಹೆಂಗುರು ಹಿಂಗೆ ಅಂತ. ಅವ್ರುಗಳು ಅಷ್ಟು ಕಷ್ಟಪಟ್ಟು ನಮ್ಮನ್ನು ಫೇಮಸ್ ಮಾಡ್ತಾರೆ ಅಂದಾಗ ನಮ್ಮ ಕಡೆಯಿಂದ ಒಂದೇ ಒಂದು ಋಣ ಸಂದಾಯ ಅವ್ರಿಗೆ ಮಾಡೋಕ್ಕಾಗೋದು ಅಂದರೆ ನಾವು ನಿಯತ್ತಾಗಿರ್ಬೇಕು ಇಂಡಸ್ಟ್ರಿಗೆ ಅಷ್ಟೇ. ಅವನನ್ನ ಬಚಾವ್ ಮಾಡಿದೆ ಅನ್ನೋ ಭ್ರಮೇಲೆ ಬದುಕಬೇಡ, ನಾಯಿನ ಬೇಟೆ ಆಡೋ ಥರ ಆಡ್ಬಿಡ್ತೀನಿ. ಅದೇ ETV ಆವಾಗಿನ ಕಾಲಿಟ್ಟಿದ್ದ ಕಾಲ ಅಲ್ವಾ. ಬರೀ ಉದಯ TV ಅಂತ ಒಂದು ಇದ್ದಿದ್ದ ಜಾಗ, DD ಚಂದನ ಅಂತಿತ್ತಷ್ಟೇ. ನ್ಯಾಷನಲ್ ನೆಟ್ವರ್ಕ್ ಅನ್ನೋದು ಬಿಟ್ಟರೆ ಉದಯ TV ಬಿಟ್ಟರೆ ETV ಬಂದ ಕಾಲ ಅದು. ಇನ್ನು ರಾಮೋಜಿರಾವ್ ಅವರಾಗಲಿ ಎಸ್ಟಾಬ್ಲಿಷ್ ಆಗಿದ್ರು. ಈ ನಾಡು ಎಸ್ಟಾಬ್ಲಿಷ್ ಆಗಿತ್ತಲ್ವ, ಅಲ್ಲಿ ಆಂಧ್ರದಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಿದೆ ಅಲ್ವಾ ಚಾನಲ್ ಅದು. ಸೊ ಇಲ್ಲಿ ಏನಂದರೆ ದೊಡ್ಡ ದೊಡ್ಡ ನಟರ ಜೊತೆ, ಅಶೋಕ್ ಸರ್, ಪುಟ್ಟಣ್ಣ ಕಣ್ಗಾಲ್ ಅವ್ರು ಗರಡಿಲಿ ಬೆಳೆದವರು, ಅಂಥವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮಾವ ಅದರಲ್ಲಿ ಅವರು, ಮಂಜುನಾಥ್ ಹೆಗಡೆ ಮತ್ತು ಜ್ಯೋತಿ ಮೇಡಮ್ ನನಗೆ ತಂದೆ ತಾಯಿ ಮಾಡಿದರು. ಸೊ ಈ ಕಡೆ ಪವಿತ್ರ ಲೋಕೇಶ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವರು, ಆ ಕಡೆ ಮಲ್ಲಿಕಾ ಪ್ರಸಾದ್ ಇದ್ದರು. ಸೊ ಇವ್ರಿಗೆ ಆವಾಗೆಲ್ಲ ಒಂದು ಏನು ಗೊತ್ತಾ ವ್ಯತ್ಯಾಸ ಪರಂ ನಾನು ನೋಡಿದ್ದೇನು ಅಂದರೆ, ಆಗ ಒಂದು ಧಾರಾವಾಹಿ ಆಗಲಿ ಒಂದು ಸಿನಿಮಾ ಆಗಲಿ ಒಂದು 20 ಪಾತ್ರಗಳಿದೆ ಅಂದರೆ 15 ಜನ ಸೀನಿಯರ್ಸ್ ಇರೋರು, ಒಂದು 5 ಜನ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡೋರು, ನಮ್ಮಗಳಿಗೆ ನೋಡಿ ಕಲಿಯೋದಕ್ಕೆ ಕಣ್ಮುಂದೆ ಎಕ್ಸಾಂಪಲ್ಸ್ ಇರೋರು, ಅಲ್ಲ ಯೂನಿವರ್ಸಿಟಿ ದೊಡ್ಡ ದೊಡ್ಡ ಲೆಜೆಂಡ್ಗಳು ಕಣ್ಮುಂದೆ ಕಾಣೋರು. ಇವತ್ತು ಹೆಂಗಾಗಿದೆ ಅಂದರೆ 20ಕ್ಕೆ 20 ಜನನ ಹೊಸಬ್ರನ್ನ ಹಾಕೊಂಡು ನಿಮಗೆ ತಕ್ಕಡೆಲಿಟ್ಟಿರೋ ಕಪ್ಪೆಗಳ ಥರ ಆಗ್ಬಿಡುತ್ತೆ. ಯಾರನ್ನ ನೋಡಿ ಯಾರು ಏನು ಕಲಿತಾರೆ. ನಮ್ಮಗಳಿಗೆ ಕಲಿಯೋದಕ್ಕೆ ಆಸ್ಪದ ಇರ್ತಿತ್ತು. ನಮ್ಮ ಸೀನಿಯರ್ಗಳು, ನಮ್ಮ ಲೆಜೆಂಡ್ಗಳು ಕಣ್ಮುಂದೆ ಕಾಣೋರು, ನಾವು ಅವ್ರುಗಳನ್ನ ನೋಡ್ಕೊಂಡು ಬೆಳೆದಿರೋದು, ಅಶೋಕ್ ಸರ್ನ ನೋಡ್ಕೊಂಡು ಬೆಳೆದಿರೋದು ನಾವು. ಸೊ ನಮಗೆ ಕಲಿಯೋದಕ್ಕೆ ಆಸ್ಪದ ಆಗೋದು ಶ್ರೀನಿವಾಸ ಮೂರ್ತಿ ಅಂಕಲ್ ಇರ್ಬೋದು, ಗಿರಿಜಾ ಲೋಕೇಶ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ನಾವು ನೋಡ್ಕೊಂಡು ಬೆಳೆದ್ವಿ. ಎಂತೆಂಥವ್ರ ಜೊತೆ ಆ್ಯಕ್ಟ್ ಮಾಡ್ತೀವಿ. ಉಮೇಶ್ ಅಣ್ಣ, ಶ್ರೀನಾಥ್ ಸರ್, ಎಂತೆಂಥವ್ರ ಜೊತೆ ನಾವು ಆ್ಯಕ್ಟ್ ಮಾಡ್ಬಿಟ್ಟಿದ್ವಿ ಅಂದರೆ ಮೋಸ್ಟ್ಲಿ ನಮ್ಮ ಕಾಲಘಟ್ಟ ಅಷ್ಟೇ ಅದು. ನಮ್ಮ ಕಾಲಘಟ್ಟ ಅಷ್ಟೇ. ನೆಕ್ಸ್ಟ್ ಬರೋರ್ಗೆ ಇನ್ನೇನಿಲ್ಲ, ನೆಕ್ಸ್ಟ್ ಬರೋರು ನಮ್ಮನ್ನು ನೋಡ್ಕೊಂಡು ಬಿಡ್ಬೇಕಾದ್ರೆ. ಬಟ್ ತುಂಬ ಕಲಿದರ ಗೊತ್ತಿಲ್ಲ. ತುಂಬ ಕ್ರೇಜ್ ಕ್ರಿಯೇಟ್ ಮಾಡಿದ ಸೀರಿಯಲ್ ಅವಾಗ ಅದು ಗುಪ್ತಗಾಮಿನಿ ಅಂತ ತುಂಬ ಕ್ರೇಜ್ ಕ್ರಿಯೇಟ್ ಮಾಡಿ ಸೀರಿಯಲು. ಸುಧಾ ಬೆಳವಾಡಿ ಮೇಡಮೇ ಆ ಟೈಟ್ಲ್ ಕೊಟ್ಟಿದ್ದು, ಗುಪ್ತಗಾಮಿನಿ ಅಂತ ಟೈಟ್ಲ್ ಕೊಟ್ಟಿದ್ದೆ ಸುಧಾ ಬೆಳವಾಡಿ ಅವರು. ಅವ್ರು ಆ್ಯಕ್ಟ್ ಮಾಡಲಿಲ್ಲ ಅಷ್ಟೇ ಅದರಲ್ಲಿ. ಹೌದು, ಅವ್ರು ಇಲ್ವೇ ಇಲ್ಲ ಅದರಲ್ಲಿ. ಸೆಲೆಕ್ಷನಲ್ಲಿ ಸುಂದರ್ ಶ್ರೀ ಕೂತಿದ್ರು. ನಾನು ಹೋಗ್ತಿದ್ದಂಗೆ ಸುಧಾ ಬೆಳವಾಡಿ ಅವ್ರು ಕಳಿಸಿದ್ರು ಅಂದೆ, ಅದೇನೋ ಒಂದು ಕೊಟ್ಟರು, ಡೈಲಾಗ್ ಹೇಳಿದ್ರು, ಕಣ ನೀನು ಸೆಲೆಕ್ಟ್ ಅಂದರು. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಸುಂದರ್ ಶ್ರೀ ಅವರೇ ನನಗೆ ಫೋನ್ ಮಾಡಿದ್ರು, ಗೋಕುಲ್ನ ಆ್ಯಕ್ಟ್ ಮಾಡೋಕೆ ಹೇಳೋ. ಹೆಂಗೂ ಗೋಕುಲ್ ಆ್ಯಕ್ಟ್ ಮಾಡ್ತಾನೆ ಅಂತ ಗೊತ್ತಿತ್ತಲ್ಲ, ಗೋಕುಲು ಆ್ಯಕ್ಟ್ ಮಾಡ್ದ, ಅದ್ರಲ್ಲಿ ನೆಗೆಟಿವ್ ರೋಲ್ ಮಾಡ್ದ ಗುಪ್ತಗಾಮಿನಿಲಿ. ಸೊ ಆ ಕಾಲದಿಂದನೂ ಇದ್ದೀವಿ ನಾನು ಗೋಕುಲ್ ಇಂಡಸ್ಟ್ರಿಲಿ. ಇಷ್ಟು ವರ್ಷ ಆಗೋಯ್ತು, ನೋಡ್ತಾ ನೋಡ್ತಾ ಇಷ್ಟು ವರ್ಷ ಆಗೋಯ್ತು. ಸಾಫ್ಟ್ವೇರ್ ಗುಪ್ತಗಾಮಿನಿ ತಿರುಗೇ ನೋಡಿಲ್ಲ ನೀವು? ತಿರುಗೇ ನೋಡಲಿಲ್ಲ, ನೋಡೋಕೆ ಬಿಡಲಿಲ್ಲ, ಪುರ್ಸತ್ ಇಲ್ದಷ್ಟು ಬ್ಯುಸಿ ಆಗ್ಬಿಟ್ವಿ. ನಾನು ಹೇಳಿದ್ನಲ್ಲ, ಎಲ್ಲ ಕೊಡ್ತೀವಿ ಇಂಡಸ್ಟ್ರಿ. ಯಾರ್ಯಾರು ಏನೇ ಹೇಳ್ಬೋದು, ನಾನು ನನ್ನ ತಮ್ಮ ಎದೆ ತಟ್ಕೊಂಡು ಹೇಳ್ತೀವಿ, ಇಂಡಸ್ಟ್ರಿ ನಮಗೆಲ್ಲ ಕೊಡ್ತು. ಇವತ್ತು ಒಂದು ಸ್ಟೇಟಸ್ ಕೊಡ್ತು, ಇವತ್ತಿಗೆ ಸ್ವಂತ ಮನೆ ಮಾಡ್ಬೋದು, ನಮ್ಮ ಸ್ವಂತ ಕಾರಲ್ಲಿ ಓಡಾಡ್ತಿರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದು ಗಳಿಸಿದ್ದೇ ಇಲ್ಲಿಂದ. ಇನ್ನೇನು ಕೆಲಸನೇ ಗೊತ್ತಿರಲ್ಲ ನನಗೆ ಗೋಕುಲ್ಗೆ. ಸೊ ನಾನು ಪ್ರೇಕ್ಷಕರಲ್ಲಿ ಏನು ಹೇಳ್ತೀನಿ, ದಯವಿಟ್ಟು ಕಲಾ ಮಾಧ್ಯಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಆಮೇಲೆ ನಿಮ್ಗೆ ಯಾವುದೇ ಒಂದು ಇಂಟರ್ವ್ಯೂ ನೋಡಿ ಇಷ್ಟ ಆದರೆ ಒಂದು ಕಮೆಂಟ್ನ ಪಾಸ್ ಮಾಡಿ. ಆ ಕಮೆಂಟ್ ಕೂಡ ಪರಮ್ ಅಂತವ್ರಿಗೆ, ಈ ಥರ 100 ಜನ ಯೂಟ್ಯೂಬರ್ಸ್ಗೆ ಸ್ಫೂರ್ತಿನೇ ನಿಮ್ಮ ಕಮೆಂಟ್ಗಳು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.